ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಶೇಷ ಮಾಹಿತಿ 13/2/2026 ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿಯನ್ನು ನೋಡಿಕೊಳ್ಳೋಣ. ಇದರಲ್ಲಿ ಕರ್ನಾಟಕ ಬಜೆಟ್ ಬಗ್ಗೆ ಇದೆ. ಮಹಾರಾಷ್ಟ್ರದ ಜಾತ್ಯತೀತ ಮುಕ್ತ ಗ್ರಾಮ ಕೂಡ ಘೋಷಣೆ ಮಾಡಿದ್ದಾರೆ. ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಬಗ್ಗೆ ಕೂಡ ಮಾಹಿತಿ ಇದೆ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಚಾನಲ್ನ ಶೇರ್ ಮಾಡಿ. ಮೊದಲನೇ ಒಂದು ಪ್ರಶ್ನೆ ರಕ್ಷಣಾ ವಲಯದ ಬಗ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಇತ್ತೀಚೆಗೆ ರಕ್ಷಣಾ ಸಚಿವಾಲಯದ ಮಂಡಳಿ ಫ್ರಾನ್ಸ್ನಿಂದ ಎಷ್ಟು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಲು ಅನುಮೋದನೆ ನೀಡಿದೆ? ಇದರ ಬಗ್ಗೆ ನಾವು ಕಳೆದ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ನೋಡಿದ್ದೀವಿ. ಇದಕ್ಕೆ ಸೇರಿದ ಉತ್ತರ 114 ನೋಡಿ. ಎಷ್ಟು? ಫ್ರಾನ್ಸ್ ದೇಶದಿಂದ 114 ಯುದ್ಧ ವಿಮಾನಗಳನ್ನು ಖರೀದಿಗೆ ಭಾರತ ದೇಶ ಏನು ಮಾಡಿದೆ ಅಂದರೆ, ಇಂದಿನ ದಿನದ ಒಂದು ಪ್ರಚಲಿತ ಘಟನೆಗಳಲ್ಲಿ ಏನು ಮಾಡಿದೆ, ಖುದ್ದಾಗಿ ನೀಡಿದೆ ವಿವರಣೆಯನ್ನು. ಏನಂತ? ಫ್ರಾನ್ಸ್ ದೇಶದಿಂದ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದು ಪಕ್ಕ ಅಂತ ನ್ಯೂಸ್ ಆರ್ಟಿಕಲ್ನಲ್ಲಿ ಕೊಡಲಾಗಿತ್ತು. ಇವತ್ತೊಂದು ಐತಿಹಾಸಿಕ ಒಪ್ಪಂದ ಆಗಿದೆ ಅಂತಲೇ ಹೇಳ್ಬೋದು. ಮದರ್ ಆಫ್ ಆಲ್ ಡಿಫೆನ್ಸ್ ಡೀಲ್ಸ್ ಆಗಲಿದೆ ಇದೊಂದು. ಅದರ ಜೊತೆಗೆ ಇದಕ್ಕೆ ಅಂದಾಜು ಎಷ್ಟು ಮೌಲ್ಯ ಹೋಗಲಿದೆ ಅಂದರೆ 3.25 ಲಕ್ಷ ಕೋಟಿ ರೂಪಾಯಿ ಈ ಒಂದು 114 ರಫೇಲ್ ಯುದ್ಧ ವಿಮಾನಗಳಿಗೆ ಮೀಸಲಿಟ್ಟಿದ್ದಾರೆ ನೋಡ್ರಿ. 3.25 ಲಕ್ಷ ಕೋಟಿ ರೂಪಾಯಿ. ಇದರ ಒಂದು ತಯಾರಿಕೆ 20 ವಿಮಾನಗಳನ್ನು ನೇರವಾಗಿ ಫ್ರಾನ್ಸ್ನಿಂದ ತರುತ್ತದೆ. ಜೊತೆಗೆ ಉಳಿದ ಒಂದು 94 ವಿಮಾನಗಳನ್ನು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಏನು ಮಾಡ್ತಾರೆ ಅಂದರೆ ಭಾರತದಲ್ಲಿಯೇ ತಯಾರಿ ಮಾಡ್ತಾರೆ. 21 ಯುದ್ಧ ವಿಮಾನಗಳು ಫ್ರಾನ್ಸ್ ದೇಶದಿಂದ ತಂದರೆ ಉಳಿದ ಒಂದು 94 ಯುದ್ಧ ವಿಮಾನಗಳನ್ನು ಏನು ಮಾಡ್ತಾರೆ ಅಂದರೆ ಭಾರತ ದೇಶದಲ್ಲೇ ಈ ಒಂದು ಮೇಕ್ ಇನ್ ಇಂಡಿಯಾ ಏನು ಅಡಿಯಲ್ಲಿ ಇವನ್ನು ತಯಾರಿ ಮಾಡಲಾಗುತ್ತದೆ. ಇದರಲ್ಲಿ ಭಾರತದ ಒಂದು ತಯಾರಾಗುವ ವಿಮಾನಗಳಲ್ಲಿ 60% ಅಷ್ಟು ಏನಂದರೆ ಸ್ವದೇಶಿ ಉಪಕರಣಗಳ ಒಂದು ಬಳಕೆಯನ್ನು ಕೂಡ ಮಾಡಲಾಗುತ್ತದೆ ನೋಡ್ರಿ. ಇದರಲ್ಲಿ ಪ್ರಮುಖ ಅಗತ್ಯತೆ ಬೀಳುವುದೇನಪ್ಪ ಅಂತಂದರೆ ವಾಯುಪಡೆಯ ಮಂಜೂರಾದ 42 ಸ್ಕ್ವಾಡ್ರನ್ಗಳ ಒಂದು ಅಗತ್ಯ ಇದರಲ್ಲಿ ಬೇಕಾಗುತ್ತದೆ. ಪ್ರಸ್ತುತ ಈಗ 29 ಮಾತ್ರ ನಾವು ಈ ಒಂದು ಸ್ಕ್ವಾಡ್ರನ್ಗಳು ನೋಡ್ತೀವಿ. ಇದರ ಜೊತೆಗೆ ಸ್ಟ್ರಾಟಜಿಕಲ್ಲಿ ನೋಡೋದಾದರೆ ಈ ಒಂದು ತಯಾರಿಕಾ ಸಂಸ್ಥೆ ಬಗ್ಗೆ ಕೊಟ್ಟಿದ್ದಾರೆ. ಇದು ಡಸ್ಟಲ್ ಏವಿಯೇಷನ್ ತಯಾರಿ ಮಾಡ್ತದೆ. ಫ್ರಾನ್ಸ್ ದೇಶದಾಗಿದೆ ನೋಡಿ ಡಸ್ಟಲ್ ಏವಿಯೇಷನ್. ಭಾರತದ ವಾಯುಪಡೆ ದಿನ ಬಗ್ಗೆ ಕೂಡ ಕೇಳಿದ್ದಾರೆ. ಇದು ಅಕ್ಟೋಬರ್ 8ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಈ ಒಂದು ಭಾರತದ ವಾಯುಪಡೆ ದಿನವನ್ನು ಆಚರಣೆ ಮಾಡುತ್ತಾರೆ. 1932ರಲ್ಲಿ ಅಕ್ಟೋಬರ್ 8ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಈ ಒಂದು ವಾಯುಪಡೆ ಸ್ಥಾಪನೆ ಮಾಡಲಾಗುತ್ತದೆ. ಅದಕ್ಕೆ ಆಗಿ ಪ್ರತಿ ವರ್ಷ ಅಕ್ಟೋಬರ್ 8ನೇ ತಾರೀಕರಂದು ಏನು ಮಾಡ್ತಾರೆ ಅಂದರೆ ಈ ಒಂದು ವಾಯುಪಡೆ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಮುಂದಿನ ಒಂದು ಸುದ್ದಿಗೋಣ. ಕರ್ನಾಟಕದ ಒಂದು ಅವ್ಯಯ 2025-26 ಬಗ್ಗೆ ಒಂದು ಪ್ರಶ್ನೆ ಆಗಿತ್ತು. ಇದು ಕೂಡ ನ್ಯೂಸಲ್ಲಿ ಬಂದಿತ್ತು ನೋಡಿರಿ. ಇವತ್ತಿನ ಒಂದು ನ್ಯೂಸಲ್ಲಿ ಕೊಟ್ಟಿದ್ದರು. 2025-26ನೇ ಸಾಲಿನ ಕರ್ನಾಟಕದ ಒಟ್ಟು ಆಂತರಿಕ ಉತ್ಪನ್ನಗಳ ಬೆಳವಣಿಗೆ ದರ ಎಷ್ಟಿರಲಿದೆ ಎಂದು ಅಂದಾಜಿಸಲಾಗಿದೆ? GSDP. ಇದಕ್ಕೆ ಸರಿಯಾದ ಉತ್ತರ ಎಷ್ಟಂದರೆ ಆಪ್ಷನ್ಸ್ ಬಿ 7.4% ಅಷ್ಟು ಏನಪ್ಪ ಅಂತಂದರೆ 2025-26ನೇ ಸಾಲಿನ ಕರ್ನಾಟಕದ ಒಟ್ಟು ಆಂತರಿಕ ಉತ್ಪನ್ನ ಬೆಳವಣಿಗೆಯ ದರ ಆಗಿದೆ ಅಂತಲೇ ಹೇಳ್ಬೋದು ನಾವು. ಇದರ ಬಗ್ಗೆ ನೋಡಿಕೊಳ್ಳೋಣ. ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಬಗ್ಗೆ ಗಾತ್ರ ಬಗ್ಗೆ ಕೂಡ ಕೊಟ್ಟಿದ್ದರು. 7.4% ಇರಲಿದೆ ನೋಡಿ. ಇದರ ರಾಷ್ಟ್ರೀಯ ಹೋಲಿಕೆಯಲ್ಲಿ ರಾಷ್ಟ್ರೀಯ ಬೆಳವಣಿಗೆ ದರ 6.4%ಗಿಂತ ಕರ್ನಾಟಕದ ದರ 7.4% ಹೆಚ್ಚಿಗೆ ಕಂಡು ಬರ್ತದೆ. ರಾಷ್ಟ್ರೀಯ ಬೆಳವಣಿಗೆ ದರ 6.4% ಇದೆ. ಅದಕ್ಕಿಂತ ಏನಂದರೆ ಕರ್ನಾಟಕದ ದರ ಏನಂದರೆ 7.4% ಹೆಚ್ಚಿದೆ ನೋಡಿ. GDP ಕೊಡುಗೆ ಏನಂದರೆ ಭಾರತದ GDPಗೆ ಕರ್ನಾಟಕದ ಕೊಡುಗೆ 8.4% ಕಂಡು ಬರ್ತದೆ. ಕರ್ನಾಟಕದ GDP 8.4% ಅಷ್ಟು ಕಂಡು ಬರ್ತದೆ ಅಂತ ಹೇಳಬಹುದು. ಈ ಒಂದು ಬಜೆಟ್ನ ಗಾತ್ರ ಏನಂದರೆ ಅವ್ಯಯದ ಒಟ್ಟು ಒಂದು ಸ್ವೀಕೃತಿ ಎಷ್ಟಂದರೆ 2.92 ಲಕ್ಷ ಕೋಟಿ ಕಂಡು ಬರ್ತದೆ. ಅಂದಾಜು 2.92 ಲಕ್ಷ ಕೋಟಿ ರೂಪಾಯಿ. ಟೋಟಲ್ ರಿಸಿಪ್ಟ್ಸ್ ನೋಡಿ ಇವು. ಆದಾಯದ ಮೂಲ
ರಾಜ್ಯದ ಸ್ವಂತಿಕೆ ತೆರಿಗೆ ಆದಾಯದಲ್ಲಿ ವಾಣಿಜ್ಯ ತೆರಿಗೆಯ ಪಾಲು 58% ಕಂಡುಬರ್ತದೆ. ಈ ಒಂದು ರಾಜ್ಯದ ಸ್ವಂತ ತೆರಿಗೆ ಆದಾಯದಲ್ಲಿ ವಾಣಿಜ್ಯ ತೆರಿಗೆಗಳ ಪಾಲು ಎಷ್ಟಂದರೆ 58% ಕಂಡುಬರ್ತದೆ ನೋಡ್ರಿ. ಅಂದರೆ ಭಾರತದ ಈ ಒಂದು ಬೆಳವಣಿಗೆ ದರಕ್ಕಿಂತ ಕರ್ನಾಟಕದ ಬೆಳವಣಿಗೆ ದರ ಎಷ್ಟಿದೆ? 7.4 ಹೆಚ್ಚಿಗೆ ಕಂಡುಬರ್ತದೆ. ಈಗ ಭಾರತದ GDPಗೆ ಕರ್ನಾಟಕದ ಎಷ್ಟು ಕೊಡುಗೆ ಇದೆ ಅಂದರೆ 8.4 ಕಂಡುಬರುತ್ತೆ ನೋಡ್ರಿ. ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಬಜೆಟ್ನ ಮಂಡನೆ ಸಂವಿಧಾನದ ವಿಧಿ ಎಷ್ಟನೇ ವಿಧಿ ಅಂದರೆ 202ನೇ ವಿಧಿ ಹೇಳ್ತದೆ. ಬಜೆಟ್ನ ಮಂಡನೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೀಡ್ತದೆ 202ನೇ ವಿಧಿ. ಪ್ರಸ್ತುತ ವಿತ್ತ ಸಚಿವರು ಯಾರಂದರೆ ಕರ್ನಾಟಕದ ಸಿದ್ದರಾಮಯ್ಯ ಅವರು ಪ್ರಸ್ತುತ ವಿತ್ತ ಸಚಿವರಾಗಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಸರ್ ಅವರು. ಮುಂದಿನ ಒಂದು ನ್ಯೂಸ್ಗೆ ಹೋಗೋಣ. ಶಿಕ್ಷಣ ವಲಯಕ್ಕೆ ಸಂಬಂಧಿಸಿದಂಥ ಮಾಹಿತಿ ಕೂಡ ನೀಡಲಾಗಿತ್ತು. ಕರ್ನಾಟಕ ಬಜೆಟ್ 2025-26 ಪ್ರಕಾರ LKGಯಿಂದ ದ್ವಿತೀಯ PUCವರೆಗೆ ಒಂದೇ ಸೂರಿನಡಿ ಶಿಕ್ಷಣ ಎಷ್ಟು ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲಾಗುವುದು ಅಂತ ಹೇಳಲಾಗಿದೆ. ಈ ಒಂದು ಪ್ರಶ್ನೆ ಕೊಡಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 500 ಈ ಒಂದು ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ ನೋಡಿ. LKGಯಿಂದ ಸೆಕೆಂಡ್ PUCವರೆಗೂ ಪ್ರಮುಖ ಶಿಕ್ಷಣ ಒಂದು ಘೋಷಣೆ ಕೂಡ ಮಾಡಲಾಗಿದೆ ನೋಡಿ. ಬಜೆಟ್ನಲ್ಲಿ 500 ಶಾಲೆಗಳನ್ನು LKGಯಿಂದ ಸೆಕೆಂಡ್ PUCವರೆಗೆ ಏನು ಮಾಡ್ತಾರಂತೆ, ಓಪನನ್ನು ಮಾಡ್ತಾರಂತೆ ಹೊಸ ಶಾಲೆಗಳನ್ನು. ಇದಕ್ಕೆ ಹೂಡಿಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆರವಿನೊಂದಿಗೆ 2500 ಕೋಟಿ ವೆಚ್ಚ ತಗಲಿದೆ. ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆಗೆ ಏನು ಮಾಡ್ತಾರೆ ಅಂದರೆ ಹೂಡಿಕೆ ಮಾಡಲಿದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಜೊತೆಗೆ ಪೌಷ್ಟಿಕಾಂಶಗಳು ಕೂಡ ನೀಡಲಿದ್ದಾರೆ ಈ ಒಂದು LKG ಮಕ್ಕಳಿಗೆ. ಅದೇ ರೀತಿಯಾಗಿ 7, 8, 9, 10 ವಿದ್ಯಾರ್ಥಿಗಳಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶದ ಸಲುವಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ ವಾರದಲ್ಲಿ 6 ದಿನಗಳಿಗೆ ವಿಸ್ತರಣೆ ಮಾಡಿದ್ದಾರೆ ನೋಡಿ. ಮೊಟ್ಟೆಗಳನ್ನು ನೀಡುವುದು 6 ದಿನಗಳಿಗೆ ವಿಸ್ತರಣೆ ಮಾಡಿದ್ದಾರೆ. ಇದನ್ನು ಅಜೀಮ್ ಪ್ರೇಮ್ಜಿಯವರ ಫೌಂಡೇಶನ್ನ ಒಂದು ಸಹಯೋಗದೊಂದಿಗೆ ಇದನ್ನು ವಿಸ್ತರಣೆ ಮಾಡಿದ್ದಾರೆ ಅಂತ ಹೇಳಬಹುದು. ಜೊತೆಗೆ ವಿದ್ಯಾ ವಿಜೇತ PU ವಿದ್ಯಾರ್ಥಿಗಳಿಗೆ CET, NET, JEE ತರಬೇತಿಯನ್ನು ಕೂಡ ನೀಡಲಾಗುವುದು ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. PUC ವಿದ್ಯಾರ್ಥಿಗಳಿಗೆ ಕಲಿಕಾ ದೀಪವನ್ನು ಕೂಡ ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ 2000 ಶಾಲೆಗಳಲ್ಲಿ AI ಆಧಾರಿತ ಕಲಿಕಾ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದರು ನೋಡಿ. ಒಂದು ಸ್ಟ್ಯಾಟಿಕ್ GKಯಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಬಂದದ್ದು ಕೊಟ್ಟಿದ್ದಾರೆ. 2009ರಲ್ಲಿ ಇದನ್ನು ಏನು ಮಾಡ್ತಾರೆ ಅಂದರೆ ಇದು ಮಾಡ್ತಾರೆ. ಶಿಕ್ಷಣ ಹಕ್ಕು ಕಾಯ್ದೆ 2009. ಸಂವಿಧಾನದ ವಿಧಿ ಏನಂದರೆ 21A ವಿಧಿ ಏನು ಹೇಳುತ್ತಪ್ಪ ಅಂತಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ನೀಡುವುದು ಯಾವುದಂದರೆ ಸಂವಿಧಾನದ 21ನೇ A ವಿಧಿ ಹೇಳುತ್ತದೆ. 6ರಿಂದ ಏನಂದರೆ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕೆಂದು ಸಂವಿಧಾನದ 21A ವಿಧಿ ಏನು ಮಾಡ್ತಾರೆ ಅಂದರೆ ಹೇಳುತ್ತೆ ನೋಡ್ರಿ. ಅದರ ಜೊತೆಗೆ ಕೃಷಿ ತೋಟಗಾರಿಕೆ ಕೂಡ ಕೊಟ್ಟಿದ್ದಾರೆ. 2025-26ನೇ ಸಾಲಿನ ಬಜೆಟ್ನಲ್ಲಿ ಯಾವ ಜಿಲ್ಲೆಗಳಲ್ಲಿ ಹೊಸ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪಿಸಲು ಘೋಷಣೆ ಮಾಡಲಾಗಿದೆ? ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಅಂತಲೇ ಹೇಳ್ಬೋದು. ಹೊಸ ಒಂದು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಸ್ಥಾಪನೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ 2025-26ರ ಒಂದು ಬಜೆಟ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಮಂಡ್ಯ ಒಂದು ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಅಗ್ರಿಕಲ್ಚರಲ್ ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಘೋಷಣೆ ಮಾಡಿದ್ದಾರೆ. ಇದರ ಬಗ್ಗೆ ನೋಡ್ಕೊಳ್ಳೋಣ. ರೈತ ಸಮೃದ್ಧಿ ಮತ್ತು ಕೃಷಿ ಅಭಿವೃದ್ಧಿ ಎಂಬ ಒಂದು ಹೇಳಿಕೆ ಮೂಲಕ ಇದನ್ನು ತಂದಿದ್ದಾರೆ ನೋಡ್ರಿ. ಮಂಡ್ಯ ಜಿಲ್ಲೆ ಸರಿಯಾದ ಉತ್ತರ. ಇದಕ್ಕೆ ಅನುದಾನ ಏನಪ್ಪ ಅಂತಂದರೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ 25 ಕೋಟಿ ರೂಪಾಯಿಗಳಿಗೆ ಅನುದಾನ ಮಾಡಿದ್ದಾರೆ. 25 ಕೋಟಿ ರೂಪಾಯಿ ಏನಂದರೆ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ನೀಡಿದ್ದಾರೆ ನೋಡ್ರಿ. ಜೊತೆಗೆ ಕೃಷಿ ಹಬ್ಬವನ್ನು ಕೂಡ ನೀಡಲಿದ್ದಾರೆ. 20 ಕೋಟಿ ವೆಚ್ಚದಲ್ಲಿ ಸಾವಯವ ಮತ್ತು ಸಿರಿಧಾನ್ಯ ಹಬ್ಬ ಎಂದು ಕೂಡ ನೀಡಿದ್ದಾರೆ. ಈ ಒಂದು 20 ಕೋಟಿ ವೆಚ್ಚದಲ್ಲಿ ಮಾಡಿದ್ದಾರೆ ನೋಡಿ ಕೃಷಿ ಹಬ್ಬ ಎಂಬ ಒಂದು ಇದು ಯೋಜನೆ. ಜೊತೆಗೆ ರೋಗ ನಿಯಂತ್ರಣ ಕೂಡ ನಡೆಸಲಿದ್ದಾರೆ ಈ ಒಂದು ಕೃಷಿಗೆ. ಅಂದರೆ ಯಾವುದೇ ಒಂದು ಬೆಳೆಗೆ ರೋಗ ಆಗ್ತಿದ್ರೆ ಅದನ್ನು ನಿಯಂತ್ರಣ ಮಾಡಲು ಅದಕ್ಕೂ ಕೂಡ ಹಣವನ್ನು ಬಿಟ್ಟಿದ್ದಾರೆ. ಅಡಿಕೆ ಎಲೆ ಚುಕ್ಕಿ ರೋಗ ನಿಯಂತ್ರಣಕ್ಕೆ 62 ಕೋಟಿ ರೂಪಾಯಿಗಳಿಗೆ ನೀಡಿದ್ದಾರೆ ನೋಡ್ರಿ. ಈ ಒಂದು
ಏನು ರೋಗ ಬಂದಿರ್ತವೋ ಆ ಒಂದು ರೋಗಕ್ಕೆ 62 ಕೋಟಿ ಅನುದಾನ ನೀಡಿದ್ದಾರೆ. ಅದರ ಜೊತೆಗೆ ಬೆಂಬಲ ಬೆಲೆಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಅಂದರೆ ಈ ಒಂದು ತೊಗರಿ ಬೆಲೆಗೆ 450 ಹೆಚ್ಚುವರಿ ಬೆಂಬಲ ಬೆಲೆಯನ್ನು ನೀಡಿದ್ದಾರೆ. ತೊಗರಿ ಬೆಳೆಗಳಿಗೆ ಏನು ಮಾಡಿದ್ದಾರೆ ಅಂದರೆ 450 ಹೆಚ್ಚುವರಿ ಬೆಂಬಲವನ್ನು ನೀಡಿದ್ದಾರೆ. ತೊಗರಿಯ ಕಣ ಅಥವಾ ತೊಗರಿ ಜಿಲ್ಲೆ ಅಂತ ಯಾವುದು ಕರೀತಾರೆ ಅಂದರೆ ಗುಲ್ಬರ್ಗವನ್ನು ಕರೀತಾರೆ ನೋಡಿರಿ. ಗುಲ್ಬರ್ಗಕ್ಕೆ ಏನಪ್ಪ ಅಂತಂದರೆ ಈ ಒಂದು ತೊಗರಿಯ ಒಂದು ಜಿಲ್ಲೆ ಅಂತಲೇ ಹೇಳ್ಬೋದು ನಾವು. ಅತಿ ಹೆಚ್ಚು ತೊಗರಿ ಬೆಳೆಯೋದು ಎಲ್ಲಪ್ಪ ಅಂತಂದರೆ ಗುಲ್ಬರ್ಗದ ಜಿಲ್ಲೆ. ಅದೇ ರೀತಿಯಾಗಿ ಸ್ಟ್ಯಾಟಿಕ್ ಜಿಕೆ ಲಿಂಕ್ ನೋಡೋದಾದರೆ ಭಾರತದ ಮೊದಲ ಕೃಷಿ ವಿಶ್ವವಿದ್ಯಾಲಯ ಯಾವುದಂದರೆ ಅದು JB ಪತ್ತು ವಿಶ್ವವಿದ್ಯಾಲಯ 1960ರಲ್ಲಿ ಇದು ಸ್ಥಾಪನೆ ಆಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ನೋಡೋದಾದರೆ ಬೆಂಗಳೂರಿನಲ್ಲಿ ಮತ್ತು ಧಾರವಾಡದಲ್ಲಿ ಕಂಡು ಬರ್ತವೆ ನೋಡ್ರಿ. ಈ ಒಂದು ಕರ್ನಾಟಕದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತವೆ ಅಂದರೆ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಕಂಡು ಬರ್ತದೆ. ಸಾಮಾಜಿಕ ಸುಧಾರಣೆಗಳ ಬಗ್ಗೆ ನೋಡುವುದಾದರೆ ನ್ಯೂಸಲ್ಲಿ ಕೊಡಲಾಗಿತ್ತು. ಇತ್ತೀಚೆಗೆ ಯಾವ ಒಂದು ಗ್ರಾಮವು ನನ್ನ ಜಾತಿ ಮಾನವ ಎಂಬ ಒಂದು ತತ್ವದೊಂದಿಗೆ ಸ್ವಯಂ ಪ್ರೇರಿತವಾಗಿ ಜಾತಿ ಮುಕ್ತ ಗ್ರಾಮ ಎಂದು ಘೋಷಣೆ ಮಾಡಿಕೊಂಡಿದೆ. ಜಾತಿ ಮುಕ್ತ ಗ್ರಾಮ ಎಂದು ಘೋಷಣೆ ಮಾಡಿಕೊಂಡಿದೆ ನೋಡಿ, ಇದು ನ್ಯೂಸಲ್ಲಿ ಕೊಡಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಸೌಂದಲ ಒಂದು ಗ್ರಾಮ ಏನು ಮಾಡಿದೆ ಅಂದರೆ ಜಾತಿ ಮುಕ್ತ ಗ್ರಾಮ ಎಂದು ಘೋಷಣೆ ಮಾಡಿಕೊಂಡಿದೆ. ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರದ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡ್ರಿ. ಒಂದು ಮಾದರಿ ಗ್ರಾಮ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸೌಂದಲ ಗ್ರಾಮ. ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಗ್ರಾಮ ಸಭೆಗಳಲ್ಲಿ ಅಧಿಕೃತ ನಿರ್ಣಯದ ಮೂಲಕ ವಸಾಹತುಶಾಹಿ ದಾಖಲೆಗಳಿಂದ ಜಾತಿ ಉಲ್ಲೇಖನ ತೆಗೆದು ಹಾಕಲಾಗಿದೆ. ಈ ಒಂದು ಜಾತಿ ಉಲ್ಲೇಖನವನ್ನು ಏನು ಮಾಡಿದ್ದಾರೆ ಅಂದರೆ ತೆಗೆದುಹಾಕಿ ಜಾತಿ ಬೇಡ ಅಂತ ಹೇಳಿದ್ದಾರೆ. ಎಲ್ಲ ಜಾತಿ ಒಂದೇ ಅಂತ ಹೇಳಿದ್ದಾರೆ. ನನ್ನ ಜಾತಿ ಮಾನವ, ನನ್ನ ಧರ್ಮ ಮಾನವ ಎಂಬ ಒಂದು ಘೋಷವಾಕ್ಯವನ್ನು ಕೂಡ ನೀಡಿದ್ದಾರೆ ನೋಡಿ. ನನ್ನ ಜಾತಿ ಮಾನವ, ನನ್ನ ಧರ್ಮ ಮಾನವ ಎಂಬ ಒಂದು ಘೋಷವಾಕ್ಯ ನೀಡಿದ್ದಾರೆ. ಇದರ ಹಿನ್ನೆಲೆ ನೋಡೋದಾದರೆ ಈ ಒಂದು ಗ್ರಾಮ ಏನು ಮಾಡಿದೆ ಅಂದರೆ ಈ ಒಂದು ಈಳಿಗೆಗೆ ಪ್ರಗತಿಪರ ಸಾಮಾಜಿಕ ಸುಧಾರಣೆಗಳಿಗೆ ಹೆಸರು ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಗ್ರಾಮ ಸೌಂದರ ಗ್ರಾಮ ಇಲ್ಲಿ ಕಂಡು ಬರ್ತದೆ, ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡ್ರಿ. ಇದು ಜಾತಿ ಮುಕ್ತ ಗ್ರಾಮ ಎಂದು ಆಗಿದೆ ನೋಡಿ. ಇದು ಪ್ರಶ್ನೆ ಆಗಬಹುದು. ಜಾತಿ ಮುಕ್ತ ಒಂದು ಗ್ರಾಮ ಯಾವುದಂದರೆ ಸೌಂದಲ ಗ್ರಾಮ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಸಂವಿಧಾನದ ವಿಧಿ 17ನೇ ವಿಧಿ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಕೊಟ್ಟಿದ್ದಾರೆ. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೀಡುತ್ತದೆ. ಇದು ಹಲವಾರು ಬಾರಿ ರಿಪೀಟೆಡ್ ಪ್ರಶ್ನೆ ಆಗಿದೆ ನೋಡಿ. ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದಂಥ ಸಂವಿಧಾನದ ವಿಧಿ ಯಾವುದು ಅಂದರೆ 17ನೇ ಸಂವಿಧಾನದ ವಿಧಿ. ಜೊತೆಗೆ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಜ್ಯೋತಿ ಬಾಪುಲೆ ಅವರು ಇದ್ದಾರೆ. ಅವರು ಸತ್ಯಶೋಧಕದ ಸಮಾಜದ ಸ್ಥಾಪಕರಾಗಿದ್ದಾರೆ ಅಂತಲೇ ಹೇಳಬಹುದು. ಸತ್ಯಶೋಧಕದ ಸಮಾಜದ ಸ್ಥಾಪಕರು ಯಾರು? ಜ್ಯೋತಿ ಬಾಪುಲೆ ಅವರು 1867ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಜ್ಯೋತಿ ಬಾಪುಲೆ ಅವರು. ಇವರ ಒಂದು ಪತ್ನಿ ಯಾರಂದರೆ ಸಾವಿತ್ರಿ ಬಾಪುಲೆ ಅವರು ಏನು ಮಾಡ್ತಾರೆ ಅಂದರೆ ಮಹಾರಾಷ್ಟ್ರದ ಮೊದಲ ಶಿಕ್ಷಕಿನೇ ಆಗಿರ್ತಾರೆ ಸಾವಿತ್ರಿ ಬಾಪುಲೆ ಅವರು. ಇವರು ಕೂಡ ಜಾತಿ ಒಂದು ವಿವಾದ ಬಗ್ಗೆ ಹೋರಾಟ ಮಾಡಿದಂಥ ವ್ಯಕ್ತಿಗಳಾಗಿರ್ತಾರೆ. ಅದಕ್ಕಾಗಿ ಈ ಒಂದು ಸ್ಟ್ಯಾಟಿಕ್ ಜಿಕೆಯಲ್ಲಿ ಲಿಂಕ್ ಆಗಿದೆ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿಯಾಗಿದೆ. ಇದು ಕೂಡ ನಾವು ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು ಅಥವಾ ನ್ಯೂಸಲ್ಲಿ ನೋಡ್ಬೋದು. ಮುಂಬೈನಲ್ಲಿ ಅಳವಡಿಸಲಾದ ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಯಾವ ವೈಜ್ಞಾನಿಕ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಮುಂಬೈನಲ್ಲಿ ಈ ಒಂದು ಮ್ಯೂಸಿಕಲ್ ರೋಡನ್ನು ಅನಾವರಣ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಗಾಡಿ ಹೋದರೆ ಆ ಒಂದು ರಸ್ತೆ ಮೇಲೆ ಹೋದರೆ ಈ ಒಂದು ರಾಷ್ಟ್ರಗೀತೆ ಏನು ಅಂದರೆ ಈ ಒಂದು ಮ್ಯೂಸಿಕಲ್ ರೋಡ್ ಆಗಿದೆ ಅಂತಲೇ ಹೇಳ್ಬೋದು ನಾವು. ಅದು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಆ್ಯಪ್ಟಿಕ್ ಫೀಡ್ಬ್ಯಾಕ್ ಮೂಲಕ ಏನು ಮಾಡ್ತಾರೆ ಅಂದರೆ ಈ ಒಂದು ತತ್ವದ ಮೇಲೆ ಏನು ಮಾಡುತ್ತೆ, ಅದು ಮ್ಯೂಸಿಕಲ್ ಬಾರಿಸುತ್ತಾ. ರಸ್ತೆಯ ಸಂಗೀತ ಸುರಕ್ಷಾ ಕ್ರಮ ತೆಗೆದುಕೊಳ್ಳಲಾಗಿದೆ.
ಹ್ಯಾಪ್ಟಿಕ್ ಏನು ಮಾಡಿದರೆ ಫೀಡ್ಬ್ಯಾಕ್ ಅಂತಲೇ ಹೇಳ್ಬೋದು ನಾವು. ಇದು ಸ್ಥಳ ಎಲ್ಲಪ್ಪ ಅಂತಂದ್ರೆ ಮುಂಬೈನಲ್ಲಿ ನಡೆಸಲಾಗಿದೆ. ಅಟಲ್ ಸೇತು ಸಂಪರ್ಕ ರಸ್ತೆ ಮೇಲೆ ಇದನ್ನು ಸಂಗೀತವನ್ನು ನುಡಿಸ್ತದೆ ನೋಡಿರಿ. ಇದರ ಒಂದು ಕಾರ್ಯವಿಧಾನ ಯಾವ ರೀತಿ ಅಂದರೆ, ರಸ್ತೆ ಮೇಲೆ ನಿರ್ದಿಷ್ಟ ಅಂತರದಲ್ಲಿ ಪಟ್ಟಿಗಳನ್ನು ಅಳವಡಿಸಲಾಗಿದೆ. ಆ ಒಂದು ಅಳವಡಿಸಿದ ಒಂದು ರಸ್ತೆ ಮೇಲೆ ಟೈರ್ ಘರ್ಷಣೆ ಒಂದು ಸಂಗೀತದ ಸ್ವರಗಳು ಕೇಳಿಸ್ತದೆ ನೋಡಿ. ಇಲ್ಲಿ ನಾವು ರೈಟ್ ಸೈಡಲ್ಲಿ ನೋಡ್ಬೋದು, ಇಲ್ಲಿ ಗಾಡಿ ಇದೆ. ಆ ಒಂದು ರಸ್ತೆಯ ಮೇಲೆ ಏನು ಮಾಡಿದ್ದಾರೆ ಅಂದರೆ, ಈ ಒಂದು ಮ್ಯೂಸಿಕಲ್ ಸ್ಕ್ರಿಪ್ಟ್ಸ್ ಅಂತ ಏನು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅಳವಡಿಸಲಾಗಿದೆ. ಆ ಒಂದು ಅಳವಡಿಸಿದ ಒಂದು ಸ್ಟ್ರಿಪ್ಸ್ ಮೇಲೆ ಗಾಡಿ ಹೋದರೆ ಏನು ಮಾಡುತ್ತೆ, ಅದು ಮ್ಯೂಸಿಕ್ ಬರುತ್ತೆ. ಜೈವೋ ಹಾಡು ಸಾಂಗ್ ಬರುತ್ತೆ ನೋಡಿರಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಚಾಲಕನ ಅಸಲ್ಯವನ್ನು ಹೋಗಲಾಡಿಸಿ ವೇಗ ನಿಯಂತ್ರಣ ಮಾಡುವುದು ಇದರ ಒಂದು ಉದ್ದೇಶವಾಗಿದೆ ನೋಡಿ. ಒಂದು ಅಂದರೆ 60 ಅಥವಾ 80 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಏನಪ್ಪ ಅಂತಂದರೆ ಚಾಲಕ ಓಡಿಸಿದಾಗ ಈ ಒಂದು ಸಂಗೀತ ಚೆನ್ನಾಗಿ ಕೇಳಿಸುತ್ತೆ. ಇದಕ್ಕಿಂತ ಹೆಚ್ಚಿಗೆ ಸ್ಪೀಡ್ನಲ್ಲಿ ಓಡಿಸಿದರೆ ಸ್ವಲ್ಪ ಸಂಗೀತದಲ್ಲಿ ಬೇರೆ ರೀತಿಯಾದ ಇದಾಗ್ಬೋದು ನೋಡಿರಿ. ಈ ರೀತಿಯಾಗಿ ಬಂದಿತ್ತು ನ್ಯೂಸಲ್ಲಿ. ಓಕೆ, ಜೊತೆಗೆ ಸ್ಟ್ಯಾಟಿಕ್ ಜಿಕೆ ಲಿಂಕ್ ನೋಡೋಣ. ಶಬ್ದದ ವೇಗ ಏನಂದರೆ 334 ಮೀಟರ್ ಪರ್ ಸೆಕೆಂಡ್ ಆಗಿದೆ ನೋಡಿ. ಗಾಳಿಯಲ್ಲಿ ಏನಪ್ಪ ಅಂತಂದರೆ ಶಬ್ದದ ವೇಗ 343 ಮೀಟರ್ ಪರ್ ಸೆಕೆಂಡ್ ಅಷ್ಟು ವೇಗ ಇದೆ. ಈ ಒಂದು ಶಬ್ದ ಅತಿ ಹೆಚ್ಚು ವೇಗವಾಗಿ ಎಲ್ಲಿ ಹೋಗುತ್ತೆ ಅಂದರೆ, ಘನ ವಸ್ತುಗಳಲ್ಲಿ ಏನಂತಂದರೆ ಶಬ್ದ ಅತಿ ಹೆಚ್ಚು ವೇಗವಾಗಿ ಚಲಿಸುತ್ತದೆ. ಅದಕ್ಕೆ ಉದಾಹರಣೆ ಉಕ್ಕಿನಲ್ಲಿ ಕೂಡ ಏನಪ್ಪ ಅಂತಂದರೆ ಈ ಒಂದು ಶಬ್ದ ಅತಿ ಹೆಚ್ಚು ವೇಗವಾಗಿ ಚಲಿಸ್ತದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ರಸ್ತೆ ಸುರಕ್ಷಾ ಸಪ್ತಾಹ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ, ಈ ಒಂದು ರಸ್ತೆ ಸುರಕ್ಷಾ ಸಪ್ತಾಹವನ್ನು ಕೂಡ ಆಚರಣೆ ಮಾಡಲಾಗುತ್ತದೆ. ಯಾವಾಗಂದರೆ ಜನವರಿ 11ನೇ ತಾರೀಕಿನಿಂದ 17ನೇ ತಾರೀಕುವರೆಗೂ. ಬಜೆಟ್ಗೆ ಸೂಪರ್ ಫಾಸ್ಟ್ ಒನ್ ಲೈನರ್ಸ್ ಇದ್ದಾವೆ ನೋಡಿರಿ. ಬಜೆಟ್ಗೆ ಸಂಬಂಧಿಸಿದಂಥ ಮಾಹಿತಿ ಅಂದರೆ, ವನ್ಯಜೀವಿ ಪರಿಹಾರ ಕೂಡ ನೀಡಿದ್ದಾರೆ. ಕಾಡು ಪ್ರಾಣಿಗಳ ದಾಳಿಯಿಂದ ಮೃತಪಟ್ಟರೆ ನೀಡುವ ಪರಿಹಾರ ಒಂದು ಅಮೌಂಟ್ ಎಷ್ಟಂದರೆ 20 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಈ ಒಂದು ಕಾಡು ಪ್ರಾಣಿ ದಾಳಿಗಳಿಂದ ಮೃತಪಟ್ಟಂಥ ವ್ಯಕ್ತಿಗೆ ಏನು ಮಾಡ್ತಾರೆ, 20 ಲಕ್ಷ ಏರಿಕೆ ಮಾಡಿದ್ದಾರೆ ನೋಡಿರಿ. ಅದೇ ರೀತಿಯಾಗಿ ಅಂಗನವಾಡಿ ಗೌರವಧನ ಕೂಡ ಹೆಚ್ಚಳ ಮಾಡಿದ್ದಾರೆ. ಕಾರ್ಯಕರ್ತರಿಗೆ 1000 ರೂಪಾಯಿ ಮತ್ತು ಸಹಾಯಕಿಯರಿಗೆ 750 ರೂಪಾಯಿ ಮಾಸಿಕ ಹೆಚ್ಚಳವನ್ನು ಕೂಡ ಮಾಡಲಾಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ. ಜೊತೆಗೆ ಮೀನುಗಾರಿಕೆಯಲ್ಲಿ ಕೂಡ ಬಜೆಟ್ನಲ್ಲಿ ನೀಡಿದ್ದಾರೆ ನೋಡಿರಿ. ದೋಣಿಗಳಿಗೆ ಹೊಸ ಎಂಜಿನ್ ಖರೀದಿಸಲು 1 ಲಕ್ಷದವರೆಗೆ ಸಹಾಯಧನವನ್ನು ಕೂಡ ನೀಡಲಾಗಿದ್ದಾರೆ. 1 ಲಕ್ಷದವರೆಗೂ ಸಹಾಯಧನವನ್ನು ನೀಡಿದ್ದಾರೆ ನೋಡಿ. ಕೃಷಿ ವಿಶ್ವವಿದ್ಯಾಲಯ ಕೂಡ ಒಂದು ಪ್ರೋತ್ಸಾಹನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬೆಳಗಾವಿಯ ಒಂದು ಅಥಣಿಯಲ್ಲಿ ಕೃಷಿ ಕಾಲೇಜು ಸ್ಥಾಪನೆಗೆ ವರದಿಯನ್ನು ಕೂಡ ಮಾಡಲಾಗಿದೆ. ಬೆಳಗಾವಿಯ ಈ ಒಂದು ಅಥಣಿಯಲ್ಲಿ ಕೃಷಿ ಕಾಲೇಜು. ಜೊತೆಗೆ ವೃತ್ತಿ ತೆರಿಗೆ ಕೂಡ ನೀಡಿದ್ದಾರೆ ಬಜೆಟ್ನಲ್ಲಿ. 25,000ಕ್ಕಿಂತ ಹೆಚ್ಚು ಸಂಬಳ ಇರುವವರಿಗೆ ಈ ಒಂದು ಪರಿಷ್ಕರಣೆಯನ್ನು ಕೂಡ ಮಾಡುತ್ತಾರೆ ವೃತ್ತಿ ತೆರಿಗೆ. ಈ ಒಂದು ಬಜೆಟ್ ಸೂಪರ್ ಫಾಸ್ಟ್ ಆನ್ಲೈನರ್ ಇದ್ದಾವೆ ನೋಡಿ. ನಂತರ ರಾಷ್ಟ್ರೀಯ ಮತ್ತು ಇತರ ಸುದ್ದಿಗಳು ಇದ್ದಾವೆ. ಜನರಲ್ ಆನ್ಲೈನರ್ಸ್ ಅಂತಲೇ ಹೇಳ್ಬೋದು ನಾವು. CPI ಬೇಸ್ ಇಯರ್ ಗ್ರಾಹಕರ ಬೆಲೆ ಸೂಚ್ಯಂಕದ ಮೂಲ ವರ್ಷ 2012ರಿಂದ 2024ಕ್ಕೆ ಬದಲಾವಣೆಯನ್ನು ಮಾಡಿದ್ದಾರೆ. ಇಲ್ಲಿವರೆಗೆ ಏನು ಮಾಡ್ತಿದ್ದಾರೆ ಅಂದರೆ, CPI ಏನು ಮಾಡ್ತಿದ್ರು 2012 ತೊಗೊತಿದ್ರು. ಈಗ ಏನು ಮಾಡ್ತಿದ್ದಾರೆ 2024ಕ್ಕೆ ಬದಲಾವಣೆ ಮಾಡಿಕೊಂಡಿದ್ದಾರೆ ನೋಡಿರಿ. ಈಗ ಯಾವುದೇ ಒಂದು ಗ್ರಾಹಕರ ಬೆಲೆ ಸೂಚ್ಯಂಕ ಮೂಲ ವರ್ಷವನ್ನು 2024ರಿಂದ ಅಳೆಯುತ್ತಾರೆ ಈಗಲೇಶಿಂದ. ಅದರ ಜೊತೆಗೆ ರೈಲ್ವೆ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಬೈಯಪ್ಪನಹಳ್ಳಿ ಮತ್ತು ಹೊಸೂರು ಮಾರ್ಗ ದ್ವೀಪಪಥ ಕಾಮಗಾರಿಗೆ 406 ಕೋಟಿ ರೂಪಾಯಿ ರಾಜ್ಯದ ಪಾಲಾಗಿದೆ ನೋಡಿ. ಈ ಒಂದು ಬೈಯಪ್ಪನಹಳ್ಳಿ ಮತ್ತು ಹೊಸೂರು ಮಾರ್ಗ ದ್ವೀಪಥ ಕಾಮಗಾರಿಗೆ 406 ಕೋಟಿ ರಾಜ್ಯಪಾಲಿಗೆ ಆಗಿದೆ ಅಂತ ಹೇಳ್ಬೋದು ನಾವು. ರಾಜ್ಯದ ಪಾಲಾಗಿದೆ. ಹೈಕೋರ್ಟ್ನಲ್ಲಿ ಲೈಬ್ರರಿ ಅಂತ ನ್ಯೂಸಲ್ಲಿ ಬಂದಿತ್ತು. ಅಂದರೆ ನ್ಯಾಯಾಲಯಗಳಲ್ಲಿ ಡಿಜಿಟಲ್ ಲೈಬ್ರರಿ ಸ್ಥಾಪನೆಗೆ ಯೋಜನೆ ಹಾಕಿಕೊಂಡಿದ್ದಾರೆ. ನ್ಯಾಯಾಲಯಗಳಲ್ಲಿ ಡಿಜಿಟಲ್ ಲೈಬ್ರರಿ. ಅದರ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಕೂಡ ಆಗಿದೆ ಅಂತ ಹೇಳ್ಬೋದು. 190 ಕಿಲೋಮೀಟರ್ ಉದ್ದದ ಸುರಂಗದ ರಸ್ತೆ ಪ್ರಸ್ತಾವನೆಗೆ ಕೂಡ ನಡೆಸಲಾಗುತ್ತದೆ. ಟನಲ್ ರೋಡ್ ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡಲು 190 ಕಿಲೋಮೀಟರ್ ಉದ್ದದ ಒಂದು ಸುರಂಗ ರಸ್ತೆಗೆ ಪ್ರಸ್ತಾವನೆ ನಡೀತಾ ಇದೆ. ಇದರಲ್ಲಿ CPI ಬೇಸ್ ಇಯರ್ ಇಂಪಾರ್ಟೆಂಟ್ ನೋಡಿ. 2012ರಿಂದ ಈಗ 2024ಕ್ಕೆ ಬದಲಾವಣೆ ಮಾಡಿದ್ದಾರೆ. ಅಂದರೆ ಮಾರ್ಕೆಟಿಂಗ್
ಕನ್ವರ್ಟರ್ ಇದ್ರದ್ದು ಕೊಟ್ಟಿದ್ದಾರೆ ನೋಡಿ. ಜೊತೆಗೆ ನಂಬರ್ ಆಫ್ ಟೌನ್ಸ್, ನಂಬರ್ ಆಫ್ ಐಟಮ್ಸ್ ಇಲ್ಲಿ 2024 ಜೊತೆಗೆ 2012 ಕೂಡ ಇದೆ ನೋಡಿ. ಇವೇನಪ್ಪ ಅಂತಂದರೆ 13ನೇ ತಾರೀಕು 2ನೇ ತಿಂಗಳ 2026 ಒಂದು ಪ್ರಮುಖ ಪ್ರಚಲಿತ ಘಟನೆಯಾಗಿದ್ದವು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಬಗ್ಗೆ ಸಂಬಂಧಿಸಿದಂಥ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕೊನೆಯದಾಗಿ ಈ ಒಂದು ವಿಡಿಯೋಕ್ಕೆ ಸೂಪರ್ ಅಂತ ಕಮೆಂಟ್ ಹಾಕಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.